ಬಿಟ್ಟು ಬಂದ್ರೇನ್ರಿ? ಹಾಂ, ಮನೆ ತೋರಿಸಿ ಬಿಟ್ಟು ಬಂದೆ. ಪಾಪ ಮನ್ಯಾಗ ಒಟ್ಟು ಸಂತಿ ಸಾಮಾನು ಏನು ಇದ್ದಂಗಿಲ್ಲ. ಮತ್ತೀಗ ಅದನ್ನ ಏನು ಮಾಡೋದು? ಅರ್ಬಿ ಮ್ಯಾಗ ಬಂದವು ಭಾಂಡೆ ಸಾಮಾನ ಬಿಡು, ಅಲ್ಲಿ ಇದ್ದರಿಗೆ ಮಾಡ್ಕೊಳಕಂತೇಳಿ ಇಟ್ಟಿದ್ವು ಅದಾವಲ್ಲ, ಅವನ್ನೇ ಹಾಕವು ನಡಿತೈತಿ. ಆದ್ರೆ ಬೇರೆ ಏನು ಸಂತಿ ಸಾಮಾನು ಇಲ್ಲಲ್ಲಿ. ಆಮೇಲೆ ಭಾಂಡೆ ಅವ್ರಿಬ್ರಿಗೆ ಆದ್ರೆ ಸಾಲ್ತಾವು. ಒಟ್ಟು ಏನಾರ ಮನೆಯಿಂದ ಕೊಟ್ಟು ಕಳ್ಸೋಣ. ಒಂದು 5 ಕೆಜಿ ಅಕ್ಕಿ, ಒಂದಿಷ್ಟು ಜೋಳ, ಮೆಣಸಿಕಾಯಿ, ಜೋಳದಿಟ್ಟು, ಮೆಣಸಿಕಾಯಿ, ಉಳ್ಳಾಗಡ್ಡಿ, ಎಣ್ಣೆ ಒಟ್ಟು ಎಲ್ಲ ಹಾಕಿಡು ಒಂದು ಚೀಲಕ್ಕೆ. ಆಮೇಲೆ ಆಳ್ ಕೈ ಕೊಟ್ಟು ಕಳ್ಸೋಣ. ಆಯ್ತು ಅವ್ರು ಹಾಕಿಡ್ತೇನೆ, ಅದಕ್ಕೆ ಏನಾಗತೈತಿ. ಅಲ್ರಿ, ಊರಿಗೆ ಒಂದು ಸುದ್ದಿ ಮುಟ್ಟಿಸ್ಬಿಡೋಣ ಅಂತೇನೆ ನಾನು. ಯಾಕಂದ್ರೆ ನಾಳೆ ಏನಾರ ಒಂದು ಹೆಚ್ಚು ಕಮ್ಮಿ ಆಗಿ ಮತ್ತೆ ಅವು ಸುಮ್ಮನೆ ಜೀವಕ್ಕೆ ಬರಬಾರ್ದಲ್ಲ, ಅದಕ್ಕೆ. ಇಲ್ಲ ಅಂಥದ್ದೆಲ್ಲ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ಅವ ಯಾಕೆ ಹೇಳ್ಬೇಡ್ರಿ ಮನ್ಯಾಗ ಯಾರ ಮುಂದೆ ಉಸಲ ಹೊಡ್ಯಾಕ ಹೋಗ್ಬೇಡ್ರಿ ಅನ್ನಕತ್ತಾನ. ಅವ ಅಷ್ಟು ಅಂದ ಮೇಲೂ ನಾವು ಹೇಳಿದ್ರೆ ಸರಿ ಅನ್ಸಲ್ಲ. ಏನು ಹೇಳ್ಬೇಡ ಅಂದನಲ್ಲ, ಹೋಲ್ ಬಿಟ್ಬಿಡು ಹೋಲಿತ್ತಾಗ. ಸರಿ, ನೀವು ಹೆಂಗೆ ಅಂತೀರಿ ಹಂಗೆ ಆಲಂಗಾರ ಅಂದಂಗೆ. ಸರಿ, ಇವೆಲ್ಲ ಸಾಮಾನು ಹಾಕಿ ನಾ ದೇವಪ್ಪನ ಕೈ ಕೊಟ್ಟು ಕಳಿಸ್ತೇನೆ ನೋಡ್ರಿ, ದೇವಣ್ಣನ ಕೈ. ಅಷ್ಟು ಮಾಡು ಪಾಪ. ಒಯ್ದು ಕೊಡ್ಲಿ, ರಾತ್ರಿಗಾರ ಅಡಿಗೆ ಮಾಡ್ಕೋತಾರ. ಅಲ್ಲೊಂಚೂರು ಹುಳ ಹುಪಡಿ ಜಾಸ್ತಿ ರೀ, ನೋಡ್ಕೊಂಡು ಹುಷಾರಾಗಿರ್ರಿ ಅಂತ ಹೇಳ್ಬೇಕಿತ್ತು ನೀವು. ಹೇಳೇನಿ. ಹೌದೀಗ ಅವ ನಾಳೆ ಏನು ಕೆಲ್ಸಕ್ಕೆ ಹೋಗೋನು ಏನಿಲ್ಲ ಇರೋನು ಅವ? ಇಲ್ಲ, ಕೆಲ್ಸಕ್ಕೂಕನವ. ಅವಂದು ಬೆಳಿಪೇಟೆ ಕೆಲಸ ಐತಂತ. ಮತ್ತು ಅಕ್ಕಿ ನಾನು ನೀರು ಹೊಡಿದು ತಗೋತೀನಿ ತಗೋರಿ. ಮತ್ತು ಹೂಕು ಗಿಡಗಳಿಗೆ ಎಲ್ಲದಕ್ಕೂ ನೀರು ಇದು ಏನದು ಮೋಟ್ರ್ ಚಾಲು ಮಾಡೋದೆಲ್ಲ ನಾನು ಮಾಡ್ತೀನಿ. ಮತ್ತು ನೀವು ಬೇರೆದಾರಿಗೆ ಕೊಟ್ಟಿದ್ರೆ ಪಾಪ ಈ ಮನೆ ಅವ್ರಿಗೆ ಉಪಯೋಗ ಆಕಿತ್ತು. ನಾವು ಹಂಗೆ ಪುಕ್ಕಟ್ಟಿರೋದು ಬೇಡ, ಅವ್ರು ಬೇರೆ ಕೆಲಸ ಮಾಡ್ಕೊಳ್ತಂದು ನಾನು ಹೊಲದ ನೋಡ್ಕೋತೀನಿ ಅನ್ನಕತ್ತಾಳ. ಮತ್ತು ನಾನು ಬೇಡವಾ, ನನ್ನ ಮಗಳಿದ್ದಿದ್ರೆ ಈಗ ನನ್ನ ಮಗಳಿಗಾದ್ರೂ ಬಿಡ್ತಿದ್ದಿಲ್ಲ ನಾನು. ಅದಕ್ಕೆ ಯಾಕೆ ನೀ ಹಂಗೆ ತಿಳ್ಕೊಂತಿ ಅಂತ ಎಲ್ಲ ಹೇಳಿದೆ. ಆದರೂ ಒಂಚೂರು ಸ್ವಾಭಿಮಾನ ಜಾಸ್ತಿ ಕಾಣ್ತೈತಿ. ಬೇಡ್ರಿ, ನಾ ಏನಾರು ಒಂದು ಕೆಲಸ ಮಾಡ್ತೀನಿ, ಕೆಲಸ ಕೊಡ್ರಿ ನನಗೆ ಅಂದ್ಲು. ಹೌದಾ? ಪಾಪ ಪಗಾರ ಕೊಡ್ರಿ ಮತ್ತೆ ನೀವು ಅದಕ್ಕೆ. ಕೊಡ್ತೀನಿ, ನಾನು ಪಗಾರ ಕೊಡ್ತೇನೆ ಅಂದೆ. ಆಕಿನ ಬೇಡ, ನಾವು ಈ ಮನ್ಯಾಗ ಅದೇವಲ್ರಿ ಸಾಕು, ಮತ್ತೆ ಯಾಕೆ ಪಗಾರ ಅಂದ್ಲು. ಇಲ್ಲಪ್ಪ ಬೇಡ, ಇಲ್ವಾ ನಿಂದು ಏನೈತಿ ಗಿಡಕ್ಕೆ ನೀರು ಹೊಡೆಯೋದ್ರ ನಾನು ಕೊಡ್ತೀನಿ. ಮನೆಗೆ ಇರೋದು ಮತ್ತು ನಾವು ಯಾರಿದ್ರು ಕೊಡ್ತಿದ್ವಿ ಮನೆಗೆ ಇರಾಕ. ಇರುವ ಏನಾತ ಆಶ್ರಯ ತಕ್ಕ ಬಂದಿರಿ. ಏನು ಎಷ್ಟು ದಿನ ಆಕೈತಿ ಋಣ ಈ ಮನಿದು, ಅಷ್ಟು ದಿನ ಇರ್ರಿ, ನನಗೇನು ಬೇಜಾರಿಲ್ಲ ಅಂತ ಹೇಳಿದೆ. ಸರಿ, ಅಷ್ಟು ಮಾಡ್ರಿ. ಪಾಪ ಅಲ್ಲಿ ಊರಾಗ ಯಾರು ಎಷ್ಟು ಹುಡ್ಕ್ಯಾಡಕತ್ತಾರೋ ಏನೋ, ಏನು ತಲೆ ಬಿಸಿ ಮಾಡ್ಕೊಂಡಾರ ಗೊತ್ತಿಲ್ಲ ಪಾಪ. ಯಾರಿಗೆ ಗೊತ್ತಲೆ. ಹಂಗ ನೋಡಿ ಪಾಪ ಹಡದ ಮಗ ಕಣ್ಣಿದ್ರಿಗಿಲ್ಲ. ಏನು ಅವ್ರವ್ರು ಬೇಳ ಬೇಜಾರು ಮಾಡ್ಕೊಂಡಾರು ಏನು. ಇವ ಮಾತ್ರ ಹೇಳ್ಬೇಡ ಅನ್ನಕತ್ತಾನ. ಏನು ಒಂದು ಗೊತ್ತಾಗೋಲ್ತು. ಸರ್, ನಾ ಬರ್ಲ, ಒಂದು ಇಟ್ಟು ಕೆಲಸ ಐತಿ ನಂದು, ಪಂಚಾಯತಿ ಕಡೆ ಹೊಂಟೇನಿ. ಹೋಗಿ ಬರ್ರಿ. ಪಾಪ ಯಾರಿಗಾದ್ರೂ ಮಕ್ಳು ಕಣ್ಣೆದ್ರಿಗಿಲ್ಲ ಅಂದ್ರೆ ಬೇಜಾರಾಗ್ತೈತಿ. ಸಿಟ್ಟಿನಳ್ಳಿಗೆ ಏನಾರ ಅಂದ್ರು ಅಂದಿರ್ಬೋದು. ಈಗ ಅದೆಷ್ಟು ಕೊರಗ್ತಾ ಇದಾರೋ, ಎಷ್ಟು ಬೇಜಾರು ಮಾಡ್ಕೊಂಡಾರೋ ಯಾರಿಗೆ ಗೊತ್ತು. ಇವಕ್ಕೆ ಮಕ್ಳಿಗೆ ಗೊತ್ತಾಗಲ್ಲ ತಂದೆ ತಾಯಿ ನೋವು. ಅವ್ರಾರ ಒಂದು ಸ್ವಲ್ಪ ಹೋಲ್ಬಿಡ ಅಂತ ಅನ್ಸರ್ಸ್ಕೊಂಡಿದ್ರೆ ಆಕಿತ್ತು. ಅವರು ಅನ್ಸರ್ಸ್ಕೊಂಡಿಲ್ಲ, ಏನು ಮಾಡೋದೈತಿ. ಅಂದಂಗ ಇದು ಬಿಟ್ಟೆ ನೋಡು, ನಂದು ಹೆಗಲ್ ಮ್ಯಾಗ ಹಾಕೊಳ್ಳೋ ವಸ್ತ್ರ. ಹೌದನಾ? ಕೊಡ್ತೇನೆ ಅಂದಂಗೆ ರೀ. ವಸ್ತ್ರ ಕೊಡ್ತೇನೆ. ನೀವು ನನಗೆ ಏನದು ಹೇಳೋದ ಮತ್ತೆ, ಕಸ್ತೂರಿನ ಹೋಗಿ ನೋಡ್ಕೊಂಬರ್ಬೇಕಿತ್ತು ರೀ ಒಂಚೂರು. ಯಾಕೋ ಕೆಟ್ಟ ಕನಸು, ಒಂಥರ ಸಮಾಧಾನನೇ ಇಲ್ಲ. ಒಂಚೂರು ಹೋಗಿ ನೋಡ್ಕೊಂಬಂದಿದ್ರೆ ಮನಸ್ಸು ಹಗರಾಕಿತ್ತೆ ಏನ. ಹೌದನ? ಆಕೆ ಮುಂದೆಲ್ಲ ಅನ್ನಕೋಬೇಡ ಕೆಟ್ಟ ಕನ್ಸು ಅಂತೇಳಿ. ಆಯ್ತು, ನೋಡ್ಕೊಂಬರಂತು. ಇವತ್ತಾಗಲ್ಲ, ನಾಳೆ ಹೋಗೋಣಂತ. ಸರಿ, ಇಲ್ಲಾಂದ್ರೆ ರೀ ನಿಮ್ಮ ಕೆಲಸ ಇದ್ರೆ ನೀವು ಮಾಡ್ಕೊರಿ, ನಾನು ನನ್ನ ಮಗನ ಕರ್ಕೊಂಡು ಹೋಗ್ಬರ್ತೇನೆ. ಮನೆ ಕಡೆ ಯಾರ ಬೇಕಲ್ಲ, ಆಗ ಎಲ್ಲ ಮನೆ ಹಾರು ಹೊಡೆದು ಹೋಗ್ಬಿಡೋದನ ಹೆಂಗ? ಒಮ್ಮೆ ಆಗಿದ್ ನೆನಪೈತೆ ಇಲ್ಲ? ನಾವೆಲ್ಲರೂ ಹೋಗಿದ್ದಕ್ಕೆ ಮನೆ ಸಾಮಾನ ಬಂಗಾರ ಬೆಳ್ಳೆಲ್ಲ ಹೋಗಿದ್ವಲ್ಲ. ಏನ ದೇವ್ರ ಪುಣ್ಯ ಇಲ್ಲಿ ಅವನ ಮಾಡಿದ್ದ ಸಿಕ್ಕು ಚಲೋ ಆತು. ಇಲ್ಲ ಅಂದಿದ್ರೆ ಅದ್ರದ್ದು ಎಷ್ಟು ಒದ್ದಾಟಕ್ಕಿತ್ತು ಹೇಳ. ನಮ್ಮನ್ನ ನಾವು ಕ್ಷಮಿಸ್ಕೊಂತಿದ್ವಿ, ಹಿರಿಯರು ಹೊಡಿವೆಲ್ಲ ಕಳ್ತನಾಗಿದ್ವು. ಎಷ್ಟು ಮನ್ಸಿಗೆ ನೋವು ಆಕಿತ್ತು. ಬೇಡ, ಮನ್ಯಾಗ ಯಾರು ಇಲ್ದಂಗಿರೋದು ಬೇಡ. ನಾಳೆ ನೀನು ಹೋಗೋಣ, ಇಲ್ಲ ನಿನ್ನ ಮಗನ್ನ ಕರ್ಕೊಂಡು ಹೋಗು. ಒಟ್ಟು ಮನ್ಯಾಗ ಒಬ್ರು ಇರಾಕ ಅನುಕೂಲಕತಿ. ನಿನ್ನ ಮಗ್ಗಿರ ಅಂದ್ರೆ ನಾವು ಹೋಗುನು, ನಾ ಇದ್ರೆ ನೀವಿಬ್ರು ಹೋಗ್ಬೇರಿ. ಆಯ್ತು, ಹಂಗ ಮಾಡಂತವ್ರಿ. ವಸ್ತ್ರ ಕೊಡ್ತೀನಿ ತಡ್ರಿ. ಹೇಳ, ನನ್ನದಕ್ಕೆ ಬರಕ್ಕೆ ಹೇಳಿದಿ? ಏನಿಲ್ಲ ಯಾಕ, ಒಂದು ಇಟ್ಟು ಕುಂದ್ರ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗೈತಿ. ಯಾಕೆ ಅಷ್ಟು ಮೆತ್ತಗೆ ಮಾತಾಡಕತ್ತಿಯಲ್ಲ? ಏನಿಲ್ಲವ, ನನ್ನ ಬಾಳೆನ ಹಂಗಾಗೈತಿ. ಈಗ ಅದೇನಂದ್ರೆ ನನ್ನ ಮಗಳದು ನಿನಗೆ ಗೊತ್ತೈತಿ ವಿಚಾರ. ಅದು ಈಗ ಎಷ್ಟು ದಿನ ಅಂತೇಳಿ ಮನೆಯಾಗ ಇಟ್ಕೊಂಡು ಕುಂದ್ರೋದು ಹೌದಿಲ್ಲ, ವಯಸ್ಸಕ್ಕೆ ಬಂದ ಮಗಳು. ಅದಕ್ಕೆ ಒಂದು ಲಗ್ನ ಮಾಡೋಣ ಅಂತ. ಮಳ್ಳಿ ಈಗ ಬಂದಾಳ, ಲಗ್ನ ಮಾಡ್ತಾಳಂತ. ಲಗ್ನ ಈಕಿ ಮಗಳನ್ನ ಯಾರು ಲಗ್ನ ಮಾಡ್ಕೊತಿದ್ದಾರೆ ನೋಡು. ಅದಕ್ಕೆ ಕೇಳಕ್ಕೆ ಬಂದಾಳ ಏನೋ, ಯಾರಿಗೆ ಗೊತ್ತು. ಅಲ್ಲ, ಅದಕ್ಕೆ ನನಗೆ ಕೇಳಿದ್ರೆ ನಾನೇನು ಮಾಡಲಿ? ಬೇಡದಾಗ ಮಾತಾಡಿಸ್ತಿದ್ದಿಲ್ಲ. ಈಗ ನೋಡು, ಈ ಅಕ್ಕ ಕುಂದ್ರ ಬಾ ಅಂತ ಅನ್ನೋದೇನು ಬ ಎರಡಕ್ಕೆ ತಾಟ್ ಮುಂದಿಟ್ಟಾಳ. ಎಷ್ಟೋ ಸಲ ತಿನ್ನಾಕೋಟೆ ಉಂಡಿಂದ ಎಲ್ಲಡಿಕೆ ಕೇಳ್ಕೊಂತ ಬಂದ್ರೆ ಏನು ತಂದು ಇಟ್ಕೊಳಕ್ಕಾಗೋದಿಲ್ಲ, ನಾವೇ ಕೊಡ್ಬೇಕನ ಅಂತೇಳಿ ಮಾತಾಡ್ತಿದ್ಲ ಬೆಂಡ್ಲಿ. ಅದಕ್ಕೆ ಮತ್ತೆ ಅತ್ತಿಗೊಂದು ಕಾಲ, ಸೊಸಿಗೊಂದು ಕಾಲ. ಈಗ ಬಂದತಿಕ್ಕಿಗೆ ತುಂಬೈತಿ. ಅಲ್ಲ ಯಾಕ ಏನು ಹೇಳವಲ್ಲಿ ಸುಮ್ಮನಾದಿ? ಏನು ಹೇಳ್ಬೇಕ ಈಕಿಗೆ? ಏನು ಹೇಳವಲ್ಲಿ ಅಂತ? ತಗೋರವ ಶುಭಸ್ಯ ಶೀಘ್ರಂ ಅನ್ಬೇಕ ಏನು, ಯಾರಿಗೆ ಗೊತ್ತ?
ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲವ, ಅದಕ್ಕೆ ವಿಚಾರ ಮಾಡಕತ್ತೆ ಅಷ್ಟೇ. ಈಗ ನಿನಗೆ ಹೆಂಗೆ ಅನಿಸ್ತತಿ? ಅಲ್ಲ, ಲಗ್ನ ಅಕ್ಕತಿ ಅನಿಸ್ತತಿ ಇಲ್ಲ ಅನಿಸ್ತತಿ? ಅಕ್ಕತಿ, ನೀ ಮನಸ್ಸು ಮಾಡಿದ್ರೆ ಅಕ್ಕತಿ. ಏನ ನಾನು ನನ್ನ ಮಗಗೆ ತಗೋ ಅಂತಾಳೆ ಏನೈಕಿ ಬೆಂಡ್ಲಿ? ಹಂಗೇನಾರ ಅಂದ್ಲಂದ್ರೆ ಬಾಯಿ ಚೂಜಿದಾರ ತೊಗೊಂಡು ಹೊಲ್ದೇ ಬಿಡ್ತೀನಿ ಅದನ್ನು ಅಷ್ಟೇ, ಮತ್ತೇನಿಲ್ಲ. ತಲೆ ಹಿಡ್ಸಕತ್ತಾಗ ಈಕಿನ ತೊಗೊಂಡು ಸಸಿ ಮಾಡ್ಕೊಳ್ಳೋ ಕರ್ಮ ನನಗೇನೈತಿ? ಬಾರಿ ಹೆಂಡ ಬರ್ಕಿದ ಬಿಡಿ ಈಕೆ. ನಾನು ಏನು ಮಾಡ್ಬೇಕ? ಏನಿಲ್ಲ, ಅದು ನನ್ನ ಮಗಳಿಗೆ ಒಂದು ಚಲೋ ವರ. ವರ ಅಂದರೆ ಹೆಂಗಿರ್ಬೇಕಂದ್ರೆ ಅದು ಇವರು ಇವರು ಆಕೆ ಶಿವಗಂಗಾ ಓದಾಳಲ್ಲ, ಆಕೆ ಇದನ್ನ ಮಗ ಬಂದಾನಲ್ಲ, ಚಂದದನ ಹುಡುಗಲ್ಲ, ಆ ಹುಡುಗ್ಗೆ ನಮ್ಮ ಹುಡುಗಿ ಕೇಳೋಣ ಅಂತ. ಅವರಿಗೆ ಸುದ್ದಿ ಗೊತ್ತಾದರೆ ಮಾಡ್ಕೊತಾರ, ಇಲ್ಲ ಗೊತ್ತಿಲ್ಲ. ಹೊರಗಿಂದ ಬಂದಾರಲ್ಲ, ಬಗನ ಯಾಕೆ ಒಪ್ಕೊಂಡ್ರು ಒಪ್ಕೋಬಾರ್ದು ಅಂತ ಮನಸ್ಸು. ಅಲ್ಲ, ಈಕಿನ ಇಡೀ ಊರಿಗೆ ಟಾಮ್ ಆಗೈತಿ. ಏನು ಗೊತ್ತಿಲ್ಲದ ಸುದ್ದಿ ಎಲ್ಲ ಏನಲ್ಲ. ನೀ ನೋಡಿದ್ರೆ ಲಗ್ನ ಮಾಡೋಣ ಅಂತಿ. ಏನು ಹೊಸದಾಗಿ ಊರನ್ ಮಂದಿರ ಬಾಯಿ ಬಿಡ್ಲಂಗಿರ್ತಾರನ? ಹೇಳಿ ನೀನು ನೋಡೋಣ. ನನಗೆ ಯಾಕೋ ಇದು ಆಗ ಮಾತಲ್ಲ ಅನ್ನಿಸ್ತೈತಿ. ನಿನ್ನ ಗಂಡನ ಕೇಳಿ ಏನೋ ಇದ್ರ ಬಗ್ಗೆ ನಿನ್ನ ಗಂಡ ಏನು ಹೇಳೋಣ? ಅಲ್ಲ ಅಂದರೆ ನನಗೂ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು. ಕೇಳೇನವ, ಕೇಳೇನೆ. ಬಾಯೋ ಬಾಯಿ ಮಾಡಿ ಬೈದಾಡಿದ್ರು ಒಂದು ಅಳ್ತಿ. ಆಗ ಮಾತಲ್ಲ ಇದು. ಅದಕ್ಕೆ ನೀನು ಕೈ ಕಾಲು ಹಿಡ್ದಿದ್ದೀಗ ಏನು ಮಾಡ್ಬೇಕನ್ನೋದು ತಿಳಿಲಂಗೈತಿ. ನೀದೊಂದು ಕೆಲಸ ನನಗೆ ಮಾಡಿಕೊಟ್ರೆ, ಬೇಕಾದ್ರೆ ಬೇರೆ ಯಾವ್ದಾರು ಹುಡುಗನ ನೋಡಿದ್ರು ನಿನಗೆ ಗೊತ್ತಿದ್ದಂಗೆ ಯಾವ್ದಾರು ಚಲೋ ಹುಡುಗನ ನೋಡಿದ್ರು ಒಪ್ಕೋತೇನೆ ನಾನು. ಅದಕ್ಕೆಲ್ಲ ನಂಗೇನು ಬೇಜಾರಿಲ್ಲ. ಒಟ್ಟು ಈಕಿನೊಂದು ಚೆಂದಾಗಿ ನೋಡ್ಕೊಂಡು ಹೋಗ್ಬೇಕು. ಈಕಿ ಜೀವನದಾಗ ಆಗಿದ್ದ ವಿಚಾರ ಒಂದು ಹೊರಗೆ ತಿಳಿಬಾರ್ದಷ್ಟೇ. ನಾ ಬೇಕಾದ್ರೆ 1 ತೊಲಿ ಬಂಗಾರ ಕೊಡ್ತೇನೆ ನಿಂಗೆ. ನನಗೀಗ ಮಗಳ ಜೀವನನೇ ಹೆಚ್ಚಾಗೈತಿ. 1 ತೊಲಿನ? ಅಲ್ಲ, ನನಗೆ ಬಂಗಾರ ಬೇಡ, ಆದರೂ ಪಾಪ ನೀ ಇಷ್ಟು ಹೇಳಾತಿ. ಮತ್ತು ನಾನೇನು ಇದ್ದಂತಕ್ಕೆಲ್ಲ ನಿನಗೂ ಗೊತ್ತು. 1 ತೊಲಿ ಬಂಗಾರ ಅಂದರೆ ಅಡ್ಡಿ ಇಲ್ಲ. ಇದು ನೋಡು, ಇನ್ನೊಟ್ಟು ಹೆಚ್ಚಿಗೆ ಕೊಡೋಕ್ಕಾದ್ರೆ ಕೊಡು. ಅದ ನೋಡೋಣ ಹೊರ ಎಂಥ ಸಿಗ್ತೈತೆ ಅದ್ರ ಮ್ಯಾಗ. ಮತ್ತೆ ಈಗ ಹೇಳೇನಿ. ನೀ ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಕೋಬಿಡಕ್ಕ. ನೋಡೋಣ, ಹೆಚ್ಚಿಗೆನ ಕೊಡ್ತೇನೆ ನಾ. ಆದಷ್ಟು ನನಗೊಂದು ಆ ಹುಡುಗಿ ಜೀವನೊಂದು ಹಸನಾದ್ರೆ ಸಾಕಾಗೈತಿ. ಕೊಡ್ತೇನೆ, ಹೆಚ್ಚಿಗೆ ಕೊಡ್ತೇನೆ. ಹಂಗಾರೆ ಸರಿ. ಹಂಗಾರೆ ನೋಡ್ತೇನೆ. ತಂದೆ ತಾಯಿ ಇಲ್ಲದ ಹುಡುಕ್ತೇನೆ. ನೀ ಏನು ತಲೆ ಕೆಡಿಸ್ಕೊಬೇಡ. ಏನ ಸೀದಾ ಬಂದ ಹುಡುಗಿ ಬಗ್ಗೆ ಈಗ ತಂದೆ ತಾಯಿ ಇದ್ರೆ ಇಂದ ಮುಂದೆ ವಿಚಾರಿಸ್ತಾರ. ತಂದೆ ತಾಯಿ ಇಲ್ಲದಾದ್ರೆ ಅದು ಯಾಕೆ ವಿಚಾರಿಸ್ತತಿ? ದುಡಿತಿರ್ತತಿ, ತಿಂತಿರ್ತಾನ, ಹೌದಾ, ನಂಗೆ ಲಗ್ನ ಆಗ್ಬಿಡ್ತೈತೆ ಸುಮ್ಮನೆ. ಏನ ಸರಿ ಅಕ್ಕ, ನಿನ್ನ ದೇವರನಿಗೆ ನಿನ್ನ ಪುಣ್ಯನ ಯಾವತ್ತೂ ಮರೆಯಂಗಿಲ್ಲವ. ಆಯ್ತು, ಬರಲಾ? ಹೌದು, ನಾನು ಇದನ್ನು ವಿಚಾರನೇ ಮಾಡಿಲ್ಲಲ್ಲ. ನನ್ನ ಮಗಳು ತಲೆ ನೀರು ಹಾಕ್ಕೊಂಡು ಎಷ್ಟು ದಿನ ಆಯ್ತು? ಏನು ಎತ್ತ ಒಂದು ಗೊತ್ತಿಲ್ಲ. ಆಕಿನೇ ಕೇಳ್ಬೇಕು. ಅಯ್ಯೋ ದೇವ್ರೆ, ಆಕೆಂತರೂ ಸಣ್ಣ ಆಕಿ, ಇದೆಲ್ಲ ವಿಚಾರ ಮಾಡಲ್ಲ. ನಾನಾರ ವಿಚಾರ ಮಾಡಬೇಕಿತ್ತು. ಇಲ್ಲ, ಕೇಳ್ತೇನೆ ತಡಿ, ಮೊದಲು ಕರೆದು ಕೇಳ್ತೇನೆ. ನೀವು ಬಂದಿದ್ದು ಭಾಳ ಚಲೋ ಆತ್ರಿ. ಪಾಪ ಪವಿತ್ರನ ಜೀವನ ಎನ್ಸಾಕತ್ತಿತ್ತು. ನಿನ್ನೆರ ಅಂದಿದ್ಲ, ಯಾಕೋ ಅವನ್ ನೋಡಂಗ ಆಕತೈತಿ ಅಂತೇಳಿ. ಆಯ್ತು ತಗೋರ್ವ, ಒಂದಿಟ್ಟು ಪುರ್ಸತ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡ್ ಬರುವಂತಿ, ಇಲ್ಲ ಒಂದು ಫೋನ್ ಹಚ್ಚವಂತಿ ಅಂದಿದ್ದೆ. ಹ್ಞೂ ಅಂದಿದ್ಲಾಕಿನ ಆಗಿದ್ದಿಲ್ಲನ. ಬಂದಿದ್ದು ಭಾಳ ಚಲೋ ಆಗ್ತದ್ರಿ. ಇಲ್ರಿ, 2-3 ದಿನ ಆಯ್ತು. ಯಾಕೋ ಮಗಳು ನೋಡ್ಬೇಕಂತ ಭಾಳ ಅನ್ಸಕತ್ತ. ಅದಕ್ಕೆ ಬಂದೇ ಬಿಟ್ಟೆ, ಆಗಿದ್ದಾಲತ್ತಾಗಂತೇಳಿ. ಏನು ಅನ್ಕೋಬೇಡ್ರಿ ಮತ್ತೆ. ಅಯ್ಯೋ, ಅದು ಅನ್ಕೊಳಕ್ಕೇನ್ರಿ, ಮಗಳು ನೋಡಕ್ ಬಂದಿರಿ. ಏನು ನಮ್ಮ ಆಸ್ತಿ ಬರೆಸ್ಕೊಂಡು ಕರ್ಸ್ಕೊಂಡು ಹೋಗಾಕ ಬಂದಿರಿ? ಅಯ್ಯೋ ದೇವ್ರೆ, ಇದಕ್ಕೂ ಅನ್ಕೊಂತಾರಂದ್ರೆ ನೀವು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಮಗಳ ಮನೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಕೇಳೋರು ಯಾರು? ಅಲ್ಲಂಗಾರೆ ನನ್ನ ಮನೆ ಅಲ್ಲ ಇದು. ನಾ ಎಲ್ಲ ಇದು ನನ್ನ ಮನೆ ಅಂತೇಳಿ ಮಾಡಿದ್ದೆ. ಯಾವಾಗ ಇದು ಪವಿತ್ರನ ಹೆಸರಿಗೆ ಆತು? ಓ ಅತ್ತಿಯರ, ನೀವು ಬಹಳ ನಕಲಿಯಪ್ಪ. ಪವಿತ್ರನ ಹೆಸರಿಗೆ ಆತಂದ್ರೆ ಪವಿತ್ರನ ಹೆಸರಿಗೆ ಅಲ್ಲ. ಇದು ಏನದ, ಸುಮ್ಮನೆ ನಿಮ್ಗೆ ಅದು ಗೊತ್ತಾಗಲ್ಲ ಅಂದಂಗೆ. ಏನು ಹೇಳ್ಬೇಕಂದ್ರೆ ನೆನಪಾರಿದೆ. ಪಾಪ ಮಗಳ ಮನೆ ಅಲ್ಲನ್ರಿ, ಮತ್ತಿದು ಹೊಸ್ತಾಗಿ ನಾ ಹೇಳಕ್ಕೆ ಏನೈತಿ? ಏನವ ಆಗಲಿ, ಆರಾಮದಿ ಅಲ್ವಾ? ಬೀಗರನ್ನ ಕರ್ಕೊಂಬರಕ್ಕೆ ಬೇಡ ಪಾಪ, ಅವ್ರನ್ನ ಯಾಕೆ ಬಿಟ್ಟು ಬಂದೆ? ಅವ್ರು ಇನ್ನೇನು ಬರ್ತಾರೆ? ನಾಳೆ ಹೇಳಿ ಆರಾಮಾಗಿ ಮತ್ತೊಮ್ಮೆ. ಇಲ್ಲಿಲ್ರಿ, ಅವರು ನೀವು ಹೋಗಿ ನೋಡ್ಕೊಂಬ. ಮತ್ತು ನಾ ಬೇರೆ ನಾ ಏನಾರ ಬುಣಿ ಇದ್ದಾಗ ಹೋಗ್ತೇನೆ. ಈಗ ನೀನ ಹೋಗು, ಮನೆ ಕಡೆ ಒಬ್ರು ಬೇಕಾಬೇಕು ಹೆಂಗಿದ್ರು ಅಂತೇಳಿ ಅವ್ರು ಅಲ್ಲೇ ಉಳ್ಕೊಂಡ್ರಿ. ಹೌದೌದು, ಮನೆ ಕಡೆ ಒಬ್ರು ಬೇಕು ಬಿಡ್ರಿ. ಹಂಗೆ ಎಲ್ಲಾರು ಮನೆ ಕಡೆ ಬಿಟ್ಕೊಟ್ಟು ಹೋಗಂಗಿರಲ್ಲ. ಸಿಟಿಗಳಾಗ ಏನಾರು ಬಾಗ್ಲ ಹಾಕೊಂಡು ಹೋಗ್ತಾರ ಏನೋ ನಡಿತೈತಿ. ಹಳ್ಳ್ಯಾಗ ಎಲ್ರಿ ಯಾರು ಬಾಗ್ಲ ಹಾಕೊಂಡು ಹೋಗ್ತಾರ ಹೇಳ್ರಿ ನೋಡೋಣ, ಹೌದಿಲ್ಲ? ಅಯ್ಯೋ, ಅದೇನೋ ಒಟ್ಟು ಗೊತ್ತಿಲ್ರಿ. ನಾನು ಈ ಮನೆ ಸೊಸೆಯಾಗಿ ಬಂದಿಂದೆ. ನಮ್ಮ ಅತ್ತಿ ಮಾವನ ಕಾಲದಿಂದಾನು ನೋಡ್ತಾ ಇದ್ದೀನಿ. ಒಂದು ದಿನ ನಮ್ಮ ಮನೆಗೆ ಚಾವಿ ಹಾಕಿ ಗೊತ್ತಿಲ್ಲ ನೋಡ್ರಿ. ನಿಜವಾಗ್ಲು ಚಾವಿ ಹಾಕಿದ್ದ ಇತಿಹಾಸನೇ ಇಲ್ಲ. ಅದು ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಚಾವಿ ಗಡ್ಡಿ ಎಲ್ಲದವನ್ನದ ಗೊತ್ತಿಲ್ಲ ನಮಗೆ. ಹಂಗಾಗೈತೆ ನೋಡ್ರಿ. ಅಯ್ಯೋ, ನಮ್ಮ ಮನೆಗೂ ಅಷ್ಟೇ. ಒಂದು ನಾ ಇರ್ತೇನೆ, ಇಲ್ಲ ಈಕಿರ್ತಾಳ, ಇಲ್ಲ ನನ್ನ ಮಗಳು ಇರ್ತಿದ್ಲ, ನನ್ನ ಮಗ ಇರ್ತಿದ್ದ, ನನ್ನ ಮೊಮ್ಮಗ, ಹಂಗ ಮನ್ಯಾಗ ಒಬ್ರಲ್ಲ ಒಬ್ರು. ನಮ್ಮ ಮನೆಗೆ ಚಾವಿ ಹಾಕಿ ಗೊತ್ತಿಲ್ಲ ನೋಡ್ರಿಪ್ಪ. ಪವಿತ್ರ, ಅವ ಯಾವಾಗ ಬಂದಿದೆ? ಈಗಿನಿದಾಗ ಬನ್ನಿವ. ನೀ ಜಾತಕ್ಕೆ ಹೋಗಿದ್ದಂತೆ, ಅದನ್ನ ಅಂದ್ರೆ ನಿಮ್ಮ ಅತ್ತಿಯರ.
ಹ್ಞೂ ಅವ ಅಪ್ಪನ ನಿನ್ನ ಭಾಳ ನೋಡಂಗೆ ಆಗ್ಬಿಟ್ಟಿತ್ತು. ಕರಿಗೆ ನೀನಾರ ಬಂದೆಲ್ಲ. ಹ್ಞೂನವ ನಿಮ್ಮ ಅಪ್ಪನ ಪಾಪ ನೀನು ಭಾಳ ನೆನ್ಸಕತ್ತಿತ್ತೆ. ನಾನೇ ಅಂದೆ ಹೋಗಿ ನೋಡ್ಕೊಂಬರ್ತೀನಿ ನೀವು ಬರ್ರಿ ಅಂದೆ ಒಲ್ಲೆ ಅಂದ್ರೆ ನನ್ನ ಭಾಳ ನೆನ್ಸಕತ್ತಿದ್ರವ ಅವರು ಪಾಪ. ಹೌದಾ ಕುಂದ್ರ ಹೊರ್ತಾರೆ ಚಾ ತೊಗೊಂಬರ್ತೀನಿ. ಕುಂದ್ರಿ ಒಂಚೂರು ಅಡ್ಗೆ ವ್ಯವಸ್ಥೆ ಹೇಳಿ ಬರ್ತೇನೆ. ಹೊರಗಿನ ದೇವ್ ಬಂದು ಒಳಗಿನ ದೇವ್ ನೋಡ್ಸಿತ್ತಂತ ಹಂಗಾಗಿತ್ತು ನನ್ನ ಬಾಳೆ.